ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 26/7/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಯಾವ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದೆ? ಸೂರರೈ ಪೊಟ್ರು. ನವದೆಹಲಿಯ ರಾಷ್ಟ್ರೀಯ ಮಾಧ್ಯಮ ಕೇಂದ್ರದಲ್ಲಿ 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ತೀರ್ಪುಗಾರರು 2020ರ ವಿಜೇತರನ್ನು ಘೋಷಿಸಿದ್ದಾರೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಬರುವ ಚಲನಚಿತ್ರೋತ್ಸವಗಳ ನಿರ್ದೇಶನಾಲಯವು ಈವೆಂಟ್ ಅನ್ನು ಆಯೋಜಿಸಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಠಾಕೂರ್ ಪ್ರಶಸ್ತಿ ವಿಜೇತರನ್ನು ಘೋಷಿಸಿದರು. ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸೂರರೈ ಪೊಟ್ರು ಚಿತ್ರಕ್ಕಾಗಿ ಸೂರ್ಯ ಮತ್ತು ತಾನಾಜಿಗಾಗಿ ಅಜಯ್ ದೇವಗನ್ ಗೆದ್ದರು ಮತ್ತು ಸೂರರೈ ಪೊಟ್ರು ಚಿತ್ರದ ಅಭಿನಯಕ್ಕಾಗಿ ಅಪರ್ಣಾ ಬಾಲಮುರಳಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದರು. ಅತ್ಯಂತ ಚಲನಚಿತ್ರ ಸ್ನೇಹಿ ರಾಜ್ಯಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಮಧ್ಯಪ್ರದೇಶಕ್ಕೆ ನೀಡಲಾಯಿತು ಮತ್ತು ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶವು ವಿಶೇಷ ಉಲ್ಲೇಖವನ್ನು ಪಡೆದುಕೊಂಡಿದೆ. 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ತೀರ್ಪುಗಾರರನ್ನು ಚಲನಚಿತ್ರ ನಿರ್ಮಾಪಕ ಪ್ರಿಯದರ್ಶನ್ ನೇತೃತ್ವ ವಹಿಸಿದ್ದರು. 1 ಈಸ್ ದಿ ರೈಟ್ ಆನ್ಸರ್. 68ನೇ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2022. ಅತ್ಯುತ್ತಮ ಚಲನಚಿತ್ರ ಸೂರರೈ ಪೊಟ್ರು. ಅತ್ಯುತ್ತಮ ನಟ ಸೂರರೈ ಪೊಟ್ರು ಚಿತ್ರಕ್ಕಾಗಿ ಸೂರ್ಯ ಮತ್ತು ತಾನಾಜಿಗಾಗಿ ಅಜಯ್ ದೇವಗನ್. ಅತ್ಯುತ್ತಮ ನಟಿ ಸೂರರೈ ಪೊಟ್ರು ಚಿತ್ರಕ್ಕಾಗಿ ಅಪರ್ಣಾ ಬಾಲಮುರಳಿ. ಅತ್ಯುತ್ತಮ ನಿರ್ದೇಶಕ ಸಚ್ಚಿದಾನಂದನ್ KR. ಅಯ್ಯಪ್ಪನುಂ ಕೋಶಿಯಂ. ಅತ್ಯುತ್ತಮ ಪೋಷಕ ನಟ ಬಿಜು ಮೆನನ್. ಅಯ್ಯಪ್ಪನುಂ ಕೋಶಿಯಂ. ಅತ್ಯುತ್ತಮ ಪೋಷಕ ನಟಿ ಲಕ್ಷ್ಮೀಪ್ರಿಯಾ ಚಂದ್ರಮೌಳಿ. ಶಿವರಂಜನಿಯೂಂ ಇನ್ನಂ ಸಿಲಾ ಪೆಂಗುಲಂ. ಆರೋಗ್ಯಕರ ಮನರಂಜನೆಯನ್ನು ಒದಗಿಸುವ ಅತ್ಯುತ್ತಮ ಜನಪ್ರಿಯ ಚಲನಚಿತ್ರ ತಾನಾಜಿ. ಅತ್ಯುತ್ತಮ ಕನ್ನಡ ಚಿತ್ರ ಡೊಳ್ಳು. ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿ AK ಅಯ್ಯಪ್ಪನುಂ ಕೋಶಿಯಂ. ಅತ್ಯುತ್ತಮ ನೃತ್ಯ ಸಂಯೋಜನೆ ನಾಟ್ಯಂ ತೆಲುಗು. ಅತ್ಯುತ್ತಮ ಸಾಹಿತ್ಯ ಸೈನಾ ಹಿಂದಿ. ಸೈನಾಗಾಗಿ ಮನೋಜ್ ಮುಂತಾಶಿರ್. ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಹುಲ್ ದೇಶಪಾಂಡೆ, M ವಸಂತರಾವ್ ಮತ್ತು ಐನೀಶ್ ಮಂಗೇಶ್ ಗೋಸಾವಿ ಟಕ್ ಟಕ್. ಅನೀಶ್ ಮಂಗೇಶ್ ಗೋಸಾವಿ ಟಕ್ ಟಕ್. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ನಂಚಮ್ಮ ಅಯ್ಯಪ್ಪನುಂ ಕೋಶಿಯಂ. ಅತ್ಯುತ್ತಮ ಸಂಗೀತ ನಿರ್ದೇಶನ ಅಲಾ ವೈಕುಂಠಪುರಮುಲು. S ಥಮನ್. ಸಾಮಾಜಿಕ ಸಮಸ್ಯೆಗಳ ಕುರಿತ ಅತ್ಯುತ್ತಮ ಚಿತ್ರ ಜಸ್ಟಿಸ್ ಡಿಲೇಡ್ ಬಟ್ ಡೆಲಿವರ್ಡ್ ಅಂಡ್ 3 ಸಿಸ್ಟರ್ಸ್. ಯಾವ ಜಿಲ್ಲೆ ದೇಶದ ಮೊದಲ ಹರ್ ಘರ್ ಜಲ್ ಪ್ರಮಾಣೀಕೃತ ಜಿಲ್ಲೆಯಾಗಿದೆ? ಬುರಾನ್ಪುರ. ಮಧ್ಯಪ್ರದೇಶದ ದಖಿನ್ ದರ್ವಾಜಾ ಎಂದು ಕರೆಯಲ್ಪಡುವ ಬುರಾನ್ಪುರವು ಭಾರತದ ಮೊದಲ ಹರ್ ಘರ್ ಜಲ್ ಪ್ರಮಾಣೀಕೃತ ಜಿಲ್ಲೆಯಾಗಿದೆ. ಬುರಾನ್ಪುರದ ಒಟ್ಟು 1,01,905 ಕುಟುಂಬಗಳಲ್ಲಿ 37,241 ಗ್ರಾಮೀಣ ಕುಟುಂಬಗಳು, ಅಂದರೆ 36.54% ಮಾತ್ರ 15 ಆಗಸ್ಟ್ 2019ರಂದು ಜಲ ಜೀವನ್ ಮಿಷನ್ ಅನ್ನು ಪ್ರಾರಂಭಿಸುವ ಸಮಯದಲ್ಲಿ ಟ್ಯಾಪ್ ಸಂಪರ್ಕಗಳ ಮೂಲಕ ಕುಡಿಯುವ ನೀರನ್ನು ಹೊಂದಿದ್ದವು. ಮನೆಗಳ ಜೊತೆಗೆ ಎಲ್ಲ 640 ಶಾಲೆಗಳು, 547 ಅಂಗನವಾಡಿ ಕೇಂದ್ರಗಳು ಮತ್ತು 440 ಇತರ ಸಾರ್ವಜನಿಕ ಸಂಸ್ಥೆಗಳು ಈಗ ನಲ್ಲಿ ಸಂಪರ್ಕವನ್ನು ಹೊಂದಿವೆ. 440 ಸಾರ್ವಜನಿಕ ಸಂಸ್ಥೆಗಳಲ್ಲಿ 167 ಗ್ರಾಮ ಪಂಚಾಯತ್ಗಳು, 50 ಆರೋಗ್ಯ ಕೇಂದ್ರಗಳು, 109 ಸಮುದಾಯ ಕೇಂದ್ರಗಳು, 45 ಆಶ್ರಮ ಶಾಲೆಗಳು, 2 ಸಮುದಾಯ ಶೌಚಾಲಯಗಳು ಮತ್ತು 67 ಇತರ ಸರ್ಕಾರಿ ಕಚೇರಿಗಳು ಸೇರಿವೆ. ಪ್ರತಿ ಮನೆಗೆ ನಿಗದಿತ ಗುಣಮಟ್ಟದ ನೀರು ನಿಯಮಿತವಾಗಿ ಪೂರೈಕೆಯಾಗುತ್ತಿದೆ ಮತ್ತು ಗ್ರಾಮದಲ್ಲಿ ವಿತರಣಾ ಪೈಪ್ಲೈನ್ನಿಂದ ಯಾವುದೇ ಸೋರಿಕೆಯಾಗಿಲ್ಲ. ಉತ್ತಮವಾಗಿ ಕೆಲಸ ಮಾಡುತ್ತವೆ ಮತ್ತು ನೀರಿನ ಪೈಪ್ಲೈನ್ ಹಾಕಲು ಅಗೆದ ಎಲ್ಲಾ ರಸ್ತೆಗಳು ನೀರು ಸರಬರಾಜು ಪೂರ್ಣಗೊಂಡ ನಂತರ ಮರುಸ್ಥಾಪಿಸಲ್ಪಡುತ್ತವೆ ಎಂದು ಗ್ರಾಮಗಳು ಖಚಿತಪಡಿಸುತ್ತವೆ. ಎಲ್ಲ 254 ಗ್ರಾಮಗಳಲ್ಲಿ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ವಿಲೇಜ್ ವಾಟರ್ ಅಂಡ್ ಸ್ಯಾನಿಟೇಷನ್ ಕಮಿಟಿ VWSC ರಚಿಸಲಾಗಿದೆ. ಹರ್ ಘರ್ ಜಲ್ ಕಾರ್ಯಕ್ರಮದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ
ನೀರು ಸರಬರಾಜು ಮೂಲಸೌಕರ್ಯಗಳ ಕಾರ್ಯಾಚರಣೆ, ನಿರ್ವಹಣೆ ಮತ್ತು ದುರಸ್ತಿಗೆ ವಿಡಬ್ಲ್ಯೂಎಸ್ಸಿ ಕಾರಣವಾಗಿದೆ. ಗೋವಾ, ತೆಲಂಗಾಣ ಮತ್ತು ಹರಿಯಾಣ, ಎನ್ ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಡಿಎಂಎನ್ ಹವೇಲಿ ಮತ್ತು ದಮನ್ ಅಂಡ್ ದಿಯು ಮತ್ತು ಪುದುಚೇರಿ 100% ಟ್ಯಾಪ್ ವಾಟರ್ ಕವರೇಜ್ ಒದಗಿಸಿವೆ. ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿಯನ್ನು ಒದಗಿಸಲು ಯಾವ ರಾಜ್ಯ ಕ್ಯಾಬಿನೆಟ್ ಹೊಸ ಉದ್ಯೋಗ ನೀತಿ 2022-25 ಅನುಮೋದಿಸಿದೆ? ಕರ್ನಾಟಕ. ಕೈಗಾರಿಕೆಗಳಲ್ಲಿ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ಒದಗಿಸಲು ಕರ್ನಾಟಕ ರಾಜ್ಯ ಸಚಿವ ಸಂಪುಟವು 2022-25 ಹೊಸ ಉದ್ಯೋಗ ನೀತಿಯನ್ನು ಅನುಮೋದಿಸಿದೆ. ಹೊಸ ನೀತಿಯ ಅಡಿಯಲ್ಲಿ ವಿಸ್ತರಣೆ ಮೋಡ್ನಲ್ಲಿರುವ ಕೈಗಾರಿಕೆಗಳು ಸ್ಥಳೀಯರಿಗೆ ನಿರ್ದಿಷ್ಟಪಡಿಸಿದಂತೆ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಬೇಕು. ಈ ನೀತಿಯು ಕರ್ನಾಟಕದಲ್ಲಿ ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಇದಕ್ಕೆ ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸಲಾಗಿದೆ. ಅದರ ಅಡಿಯಲ್ಲಿ ಮಧ್ಯಮ, ದೊಡ್ಡ, ಮೆಗಾ, ಅಲ್ಟ್ರಾ ಮೆಗಾ ಮತ್ತು ಸೂಪರ್ ಮೆಗಾ ಕೈಗಾರಿಕೆಗಳಲ್ಲಿ ಪ್ರತಿ ಹೆಚ್ಚುತ್ತಿರುವ ಹೂಡಿಕೆಗೆ ಹೆಚ್ಚುವರಿ ಉದ್ಯೋಗಗಳನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ. 10 ಕೋಟಿ ಹೂಡಿಕೆ ಮತ್ತು ಕನಿಷ್ಠ 20 ಸಿಬ್ಬಂದಿ ಹೊಂದಿರುವ ಮಧ್ಯಮ ಪ್ರಮಾಣದ ಸಂಸ್ಥೆಗಳು ಸ್ಥಳೀಯರಿಗೆ 10 ಉದ್ಯೋಗಗಳನ್ನು ನೀಡಬೇಕು. ಕನಿಷ್ಠ 60 ಸಿಬ್ಬಂದಿಯನ್ನು ಹೊಂದಿರುವ 50 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ದೊಡ್ಡ ಪ್ರಮಾಣದ ಸಂಸ್ಥೆಗಳು ಇನ್ನೂ 50 ಉದ್ಯೋಗಗಳನ್ನು ಸೃಷ್ಟಿಸಬೇಕು. 50 ಕೋಟಿ ಹೂಡಿಕೆ ಮತ್ತು ಕನಿಷ್ಠ 260 ಉದ್ಯೋಗಗಳನ್ನು ಹೊಂದಿರುವ ಮೆಗಾ ಸ್ಕೇಲ್ ಸಂಸ್ಥೆಗಳು ಸ್ಥಳೀಯರಿಗೆ ಹೆಚ್ಚುವರಿ 50 ಉದ್ಯೋಗಗಳನ್ನು ಸೃಷ್ಟಿಸಬೇಕು. ರು 50 ಕೋಟಿ ಹೂಡಿಕೆ ಮತ್ತು ಕನಿಷ್ಠ 510 ಉದ್ಯೋಗಗಳನ್ನು ಹೊಂದಿರುವ ಅಲ್ಟ್ರಾ ಮೆಗಾ ಸ್ಕೇಲ್ ಸಂಸ್ಥೆಗಳು 50 ಉದ್ಯೋಗಗಳನ್ನು ಸೃಷ್ಟಿಸಬೇಕು. 100 ಕೋಟಿ ರೂಪಾಯಿ ಹೂಡಿಕೆ ಮತ್ತು ಕನಿಷ್ಠ 1000 ಉದ್ಯೋಗಗಳನ್ನು ಹೊಂದಿರುವ ಮೆಗಾ ಸ್ಕೇಲ್ ಕಂಪನಿಗಳು 50 ಉದ್ಯೋಗಗಳನ್ನು ಸೃಷ್ಟಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಅನಾವರಣಗೊಳಿಸಿದ ಭಾರತದ ಮೊದಲ ಪ್ರಯಾಣಿಕ ಡ್ರೋನ್ನ ಹೆಸರೇನು? ವರುಣ. 130 ಕೆಜಿ ತೂಕದ ಮಾನವ ಪೆಲೋಡನ್ನು ಹೊತ್ತೊಯ್ಯಬಲ್ಲ ಭಾರತದ ಮೊದಲ ಡ್ರೋನ್ ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ನೇವಲ್ ಇನ್ನೋವೇಷನ್ ಮತ್ತು ಇಂಡಿಜೆನೈಸೇಷನ್ ಆರ್ಗನೈಸೇಷನ್ NIIO ಸೆಮಿನಾರ್ ಸ್ವಾವಲಂಬನ್ ನವದೆಹಲಿಯಲ್ಲಿ ಅನಾವರಣಗೊಳಿಸಲಾಯಿತು. ವರುಣ ದೇಶದ ಮೊದಲ ಮಾನವ ಸಾಗಿಸುವ ವೇದಿಕೆ ಪೈಲಟ್ ರಹಿತ ಡ್ರೋನ್ ಅನ್ನು ಭಾರತೀಯ ಸ್ಟಾರ್ಟ್ಅಪ್ ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ದೇಶೀಯವಾಗಿ ಅಭಿವೃದ್ಧಿಪಡಿಸಿದೆ. ಡ್ರೋನ್ ಒಬ್ಬ ವ್ಯಕ್ತಿಯನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಮೊದಲ ಎಲೆಕ್ಟ್ರಾನಿಕ್ ಮಾನವ ಸಾಗಿಸುವ ವೇದಿಕೆ ಮತ್ತು ಡ್ರೋನ್ ಅನ್ನು ಭಾರತೀಯ ನೌಕಾಪಡೆಗಾಗಿ ವಿಶೇಷವಾಗಿ ತಯಾರಿಸಲಾಗಿದೆ. ಇದರಿಂದ ಈ ರೋಗಿಯನ್ನು ಸಹ ಆಸ್ಪತ್ರೆಗೆ ಕರೆದೊಯ್ಯಬಹುದು. ಪ್ರಸ್ತುತ ಇದು ಭೂ ಆಧಾರಿತ ಪ್ರಯೋಗಕ್ಕೆ ಒಳಗಾಗಿದ್ದು, ಮುಂದಿನ 3 ತಿಂಗಳಲ್ಲಿ ವರುಣ ಸಮುದ್ರದ ಮೇಲೂ ಪ್ರಯಾಣಿಸಿದೆ. ವೈಯಕ್ತಿಕ ಏರ್ ಮೊಬಿಲಿಟಿ ವಾಹನವು 130 ಕಿಲೋಗ್ರಾಂಗಳಷ್ಟು ಪೆಲೋಡನ್ನು ಹೊತ್ತುಕೊಂಡು 25 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ವಿದೇಶಿ ವಿನಿಮಯ ಮೀಸಲು ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ 15 ಜುಲೈ 2022 ಹೊತ್ತಿಗೆ ಎಷ್ಟು ಬಿಲಿಯನ್ USDಗೆ ಕುಸಿದು 20 ತಿಂಗಳ ಕನಿಷ್ಠಕ್ಕೆ ಕಡಿಮೆಯಾಗಿದೆ? 572.7. ಜುಲೈ 15ಕ್ಕೆ ಕೊನೆಗೊಂಡ ವಾರದಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು $7.5 ಬಿಲಿಯನ್, $572.7 ಬಿಲಿಯನ್ ಗೆ ಇಳಿದಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಬಿಡುಗಡೆ ಮಾಡಿದ ಇತ್ತೀಚಿನ ಅಂಕಿಅಂಶಗಳು ತೋರಿಸಿವೆ. ಮೀಸಲು ಈಗ 20 ತಿಂಗಳ ಕನಿಷ್ಠ ಮಟ್ಟದಲ್ಲಿದೆ. ನವೆಂಬರ್ 6, 2020ರಿಂದ ಕನಿಷ್ಠ $568 ಶತಕೋಟಿ ನಲ್ಲಿತ್ತು. ವಾರದಲ್ಲಿ ವಿದೇಶಿ ವಿನಿಮಯ ಸಂಗ್ರಹದಲ್ಲಿನ ಕುಸಿತವು ಮುಖ್ಯವಾಗಿ $6.5 ಶತಕೋಟಿ ಕಡಿಮೆಯಾದ ವಿದೇಶಿ ಕರೆನ್ಸಿ ಆಸ್ತಿಗಳಿಂದಾಗಿ ಆಗಿದೆ. 2022ರಲ್ಲಿ ಮೀಸಲು $60 ಶತಕೋಟಿ ನಷ್ಟು ಕುಸಿದಿತ್ತು. ಇದು ಮುಖ್ಯವಾಗಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ತೀಕ್ಷ್ಣವಾದ ಚಂಚಲತೆಯನ್ನು ನಿಗ್ರಹಿಸಲು ಕೇಂದ್ರೀಯ ಬ್ಯಾಂಕ್ನ ಆಕ್ರಮಣಕಾರಿ ಹಸ್ತಕ್ಷೇಪದ ಕಾರಣದಿಂದಾಗಿತ್ತು. ಸೆಪ್ಟೆಂಬರ್ 2021ರಲ್ಲಿ ಅದರ ಗರಿಷ್ಠ ಮಟ್ಟದಿಂದ ಸುಮಾರು $70 ಶತಕೋಟಿ ವಿದೇಶಿ ವಿನಿಮಯ ಮೀಸಲು ಖಾಲಿಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು ಯಾವ ದೇಶವು ಶೈಕ್ಷಣಿಕ ಅರ್ಹತೆಗಳ ಪರಸ್ಪರ ಗುರುತಿಸುವಿಕೆಯ ಕುರಿತು ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ? UK. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಸಮುದ್ರ ಶಿಕ್ಷಣ ಸೇರಿದಂತೆ ಶೈಕ್ಷಣಿಕ ಅರ್ಹತೆಗಳ ಪರಸ್ಪರ ಗುರುತಿಸುವಿಕೆ ಮತ್ತು ಆರೋಗ್ಯ ರಕ್ಷಣಾ ಕಾರ್ಯಪಡೆಯ ಚೌಕಟ್ಟಿನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಒಪ್ಪಂದಗಳು ಭಾರತ ಮತ್ತು UK ನಡುವಿನ
ಶಿಕ್ಷಣದ ಮೇಲೆ ನಿಕಟವಾದ ಹೊಂದಾಣಿಕೆಯನ್ನು ಸುಲಭಗೊಳಿಸುವುದರ ಜೊತೆಗೆ ಅಲ್ಪಾವಧಿಯ ದ್ವಿಪಕ್ಷೀಯ ಚಲನಶೀಲತೆಯನ್ನು ಹೆಚ್ಚಿಸಲು ಮತ್ತು ಅರ್ಹತೆಗಳ ಪರಸ್ಪರ ಗುರುತಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿವೆ. ಭಾರತ ಸರ್ಕಾರದ ವಾಣಿಜ್ಯ ಕಾರ್ಯದರ್ಶಿ BVR ಸುಬ್ರಹ್ಮಣ್ಯಂ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿನ ಅಂತಾರಾಷ್ಟ್ರೀಯ ವ್ಯಾಪಾರ ಇಲಾಖೆಯ ಖಾಯಂ ಕಾರ್ಯದರ್ಶಿ ಜೇಮ್ಸ್ ಬೌಲರ್ ಅವರು ಈ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ತಿಳುವಳಿಕೆ ಒಪ್ಪಂದವು ಎರಡು ದೇಶಗಳಲ್ಲಿ ಸರಿಯಾಗಿ ಅನುಮೋದಿತ ಮತ್ತು ಮಾನ್ಯತೆ ಪಡೆದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಕೈಗೊಂಡ ಶೈಕ್ಷಣಿಕ ಅರ್ಹತೆಗಳು ಮತ್ತು ಅಧ್ಯಯನದ ಅವಧಿಯನ್ನು ಪರಸ್ಪರ ಗುರುತಿಸಲು ಸಹಾಯ ಒದಗಿಸುತ್ತವೆ. 4 is the right answer. ಸಮಗ್ರ ಗಡಿ ನಿರ್ವಹಣಾ ಯೋಜನೆ ಕಾಂಪ್ರಹೆನ್ಸಿವ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಪ್ಲಾನ್ CBMPಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಭಾರತ ಮತ್ತು ಯಾವ ದೇಶ ಒಪ್ಪಿಕೊಂಡಿವೆ? ಬಾಂಗ್ಲಾದೇಶ. ಸಮಗ್ರ ಗಡಿ ನಿರ್ವಹಣಾ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಭಾರತ ಮತ್ತು ಬಾಂಗ್ಲಾದೇಶ ಒಪ್ಪಿಕೊಂಡಿವೆ. ಇದು ಡ್ರಗ್ಸ್ ಮತ್ತು ಮಾದಕ ವಸ್ತುಗಳ ಕಳ್ಳಸಾಗಣೆ, ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳು, ನಕಲಿ ಕರೆನ್ಸಿ ಮತ್ತು ಚಿನ್ನ ಸೇರಿದಂತೆ ಗಡಿ ಅಪರಾಧಗಳನ್ನು ನಿಯಂತ್ರಿಸುತ್ತದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶದ ನಡುವೆ ಚರ್ಚೆಯ ಜಂಟಿ ದಾಖಲೆ ಜಾಯಿಂಟ್ ರೆಕಾರ್ಡ್ ಆಫ್ ಡಿಸ್ಕಷನ್ JRDಗೆ ಸಹಿ ಹಾಕಲಾಯಿತು. ಎರಡೂ ದೇಶಗಳ ನಿರಾಯುಧ ನಾಗರಿಕರ ಸಾವು ಮತ್ತು ಗಾಯವನ್ನು ಶೂನ್ಯಕ್ಕೆ ಇಳಿಸಲು ಮುನ್ನೆಚ್ಚರಿಕೆ ಮತ್ತು ಪರಿಣಾಮಕಾರಿ ಮಾರ್ಗವಾಗಿ ವಿಶೇಷವಾಗಿ ರಾತ್ರಿಯಲ್ಲಿ ಜಂಟಿ ಗಡಿ ಗಸ್ತು ತಿರುಗುವಿಕೆಯನ್ನು ಬಲಪಡಿಸಲು ಎರಡೂ ದೇಶಗಳು ಒಪ್ಪಿಕೊಂಡಿವೆ. ಉನ್ನತ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಅನುಮೋದಿತ ವಿನ್ಯಾಸಗಳೊಂದಿಗೆ ಅನುಮೋದಿತ ಸ್ಥಳಗಳಲ್ಲಿ ಗಡಿಯ 150 ಗಜಗಳೊಳಗೆ ಮುಳ್ಳುತಂತಿ ಬೇಲಿಗಳ ತ್ವರಿತ ನಿರ್ಮಾಣಕ್ಕಾಗಿ ಉಪಕ್ರಮಗಳನ್ನು ತೆಗೆದುಕೊಳ್ಳಲು ಉಭಯ ದೇಶಗಳು ಸಹ ಒಪ್ಪಿಕೊಂಡಿವೆ. 4 is the right answer. About Bangladesh, capital Dhaka, currency Taka, President Mohammad Abdul Hamid, Prime Minister Sheikh Hasina. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಯಾವ ದೇಶಗಳಿಗೆ ನೀರು, ನೈರ್ಮಲ್ಯ, ಪರಿಸರ, ಪ್ರವಾಸೋದ್ಯಮ ಮತ್ತು ಸಾರಿಗೆಗಾಗಿ $875 ಮಿಲಿಯನ್ ಅನ್ನು ಅನುಮೋದಿಸಿದೆ? ಭಾರತ, ಬ್ರೆಜಿಲ್ ಮತ್ತು ಚೀನಾ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನೀರು, ನೈರ್ಮಲ್ಯ, ಪರಿಸರ, ಪ್ರವಾಸೋದ್ಯಮ ಮತ್ತು ಸಾರಿಗೆಗಾಗಿ $875 ಮಿಲಿಯನ್ ಅನ್ನು ಅನುಮೋದಿಸಿದೆ. ಹೂಡಿಕೆಗಳು ಬ್ರೆಜಿಲ್, ಚೀನಾ ಮತ್ತು ಭಾರತವನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕಡೆಗೆ ಬೆಂಬಲಿಸುತ್ತವೆ. ಭಾರತದಲ್ಲಿ NDB ಮೇಘಾಲಯ ಪರಿಸರ, ಪ್ರವಾಸೋದ್ಯಮ, ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಾಗಿ $79 ಮಿಲಿಯನ್ ಅನ್ನು ನಿರ್ದೇಶಿಸುತ್ತದೆ. ಹೂಡಿಕೆಗಳು ಮೇಘಾಲಯ ರಾಜ್ಯದಲ್ಲಿ 5 ಪರಿಸರ ಪ್ರವಾಸೋದ್ಯಮ ಸರ್ಕ್ಯೂಟ್ಗಳ ಸ್ಥಾಪನೆಗೆ ಕಾರಣವಾಗುವ ಹೆಚ್ಚು ಅಗತ್ಯವಿರುವ ಮೂಲಸೌಕರ್ಯವನ್ನು ಉತ್ತೇಜಿಸುತ್ತದೆ. ಯೋಜನೆಯು 114 ಕಿಲೋಮೀಟರ್ ರಸ್ತೆಗಳು ಮತ್ತು ಸೇತುವೆಗಳ ನಿರ್ಮಾಣವನ್ನು ಒಳಗೊಂಡಿದೆ. NDB $70 ಮಿಲಿಯನ್ ಅನ್ನು ಲ್ಯಾಂಪೆಲ್ ಪಾಟ್ ವಾಟರ್ ಬಾಡಿ ಪುನರುಜ್ಜೀವನ ಯೋಜನೆಗೆ ನಿರ್ದೇಶಿಸುತ್ತದೆ. ಚೀನಾದಲ್ಲಿ ಲ್ಯಾಂಝೌ ಝಾಂಗ್ಚುವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಸ್ತರಣೆಗಾಗಿ NDB €265 ಮಿಲಿಯನ್ ಮತ್ತು ಕ್ಸಿಯಾನ್ಗ್ಜಿಯಾನ್ಯಾಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಸ್ತರಣೆಗಾಗಿ RMB $805 ಮಿಲಿಯನ್ ಅನ್ನು ಅನುಮೋದಿಸಿದೆ. ಬ್ರೆಜಿಲ್ನಲ್ಲಿ NDB $300 ಮಿಲಿಯನ್ ಅನ್ನು ಚಾನಲ್ ಮಾಡುತ್ತದೆ. ಅದು 592,000 ಮನೆಗಳಿಗೆ ನೀರು ಸರಬರಾಜು ಮತ್ತು 727,000 ಕೊಳಚೆ ನೀರಿನ ಸಂಗ್ರಹಣಾ ಜಾಲಗಳಿಗೆ ಸಾವೋ ಪಾಲೋ ರಾಜ್ಯದಲ್ಲಿ ಸಂಪರ್ಕ ಕಲ್ಪಿಸುತ್ತದೆ. ಇದು ಇತರ ಅಭಿವೃದ್ಧಿ ಉತ್ಪನ್ನಗಳ ನಡುವೆ ತ್ಯಾಜ್ಯ ನೀರಿನ ಸಂಸ್ಕರಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. About New Development Bank, founded 2015, headquarters Shanghai, China, membership 9, Brazil, Russia, India, China, South Africa, Bangladesh, UAE, Uruguay and Egypt. President Marcos Traejo, Brazil. Vice President Anil Kishora, Indian. ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ FIHನ ಕಾರ್ಯಕಾರಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೀಫ್ ಅಹಮದ್. ಭಾರತೀಯ ಆಡಳಿತಗಾರ ನರೀಂದರ್ ಬಾತ್ರಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಈಜಿಪ್ಟ್ನ ಸೀಫ್ ಅಹಮದ್ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಿದೆ. ಬಾತ್ರಾ ಅವರು FIH ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಮತ್ತು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ IOA ಮುಖ್ಯಸ್ಥ ಸ್ಥಾನಕ್ಕೂ ರಾಜೀನಾಮೆ ನೀಡಿದರು.
ಅವರು ತಮ್ಮ ಐಒಎ ಸ್ಥಾನದೊಂದಿಗೆ ನೇರವಾಗಿ ಸಂಬಂಧ ಹೊಂದಿದ್ದ ಅವರ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸದಸ್ಯತ್ವವನ್ನು ಸಹ ತ್ಯಜಿಸಿದರು. ಅಹಮದ್ 1968ರಲ್ಲಿ ಈಜಿಪ್ಟ್ನ ರಾಷ್ಟ್ರೀಯ ತಂಡಕ್ಕಾಗಿ ಆಡಿದರು ಮತ್ತು ಅಂಪೈರ್ ಮತ್ತು ತಾಂತ್ರಿಕ ಅಧಿಕಾರಿಯಾಗಿ ಕ್ರೀಡೆಯೊಂದಿಗೆ ಸುದೀರ್ಘ ಸಂಬಂಧವನ್ನು ಹೊಂದಿದ್ದಾರೆ. ಅವರು 2001ರಿಂದ FIH ಕಾರ್ಯಕಾರಿ ಮಂಡಳಿಯಲ್ಲಿ ಸದಸ್ಯರಾಗಿದ್ದಾರೆ. ಬಾತ್ರಾ 2016ರಲ್ಲಿ FIH ಅಧ್ಯಕ್ಷರಾದರು. 4 is the right answer. ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಸರ್ಕಾರದಿಂದ ಯಾವ ನಟನಿಗೆ ಗೋಲ್ಡನ್ ವೀಸಾ ನೀಡಲಾಗಿದೆ? ಕಮಲ್ ಹಾಸನ್. ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ತಮಿಳು ಚಿತ್ರರಂಗದ ಟಾಪ್ ಸ್ಟಾರ್ಗಳಲ್ಲಿ ಒಬ್ಬರಾದ ಕಮಲ್ ಹಾಸನ್ ಅವರಿಗೆ ತನ್ನ ಪ್ರತಿಷ್ಠಿತ ಗೋಲ್ಡನ್ ವೀಸಾ ನೀಡಿದೆ. UAE ಗೋಲ್ಡನ್ ವೀಸಾ ದೀರ್ಘಾವಧಿಯ ನಿವಾಸ ವೀಸಾ ವ್ಯವಸ್ಥೆಯಾಗಿದ್ದು 5ರಿಂದ 10 ವರ್ಷಗಳವರೆಗೆ ವಿಸ್ತರಿಸುತ್ತದೆ. ವಿವಿಧ ಕ್ಷೇತ್ರಗಳ ಸಾಧಕರು, ವೃತ್ತಿಪರರು ಮತ್ತು ಭರವಸೆಯ ಸಾಮರ್ಥ್ಯ ಹೊಂದಿರುವವರಿಗೆ ಇದನ್ನು ನೀಡಲಾಗುತ್ತದೆ. ಕಮಲ್ ಅವರಿಗಿಂತ ಮೊದಲು ನಾಸರ್, ಮಮ್ಮುಟ್ಟಿ, ಮೋಹನ್ ಲಾಲ್, ಟೊವಿನೋ ಥಾಮಸ್, ಪಾರ್ಥಿಪನ್, ಅಮಲಾ ಪೌಲ್ ಮತ್ತು ಶಾರುಖ್ ಖಾನ್ ಸೇರಿದಂತೆ ಹಲವಾರು ನಟರು ಇದನ್ನು ಸ್ವೀಕರಿಸಿದ್ದಾರೆ. 4 is the right answer. About United Arab Emirates UAE. Capital Abu Dhabi. Currency dirham. President Mohammed bin Zayed Al Nahyan. Recent awards. Mother Teresa Memorial Award by the Maharashtra government. Dia Mirza and Afroz Shah. Mrs. Universe Divine Crown in South Korea. Pallavi Singh, India. Order of the Rising Sun, Gold and Silver Star awarded by Japan government. Narayan Kumar, VC of Sanmar Group. CII Quality Ratna Awards 2021, Ashok Sutta. Shiromani Award at NRI World Summit 2022, Michel Poonawalla. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ದೇಶೀಯ ಕ್ರಿಕೆಟ್ನಲ್ಲಿ ಈ ಯಾರಿಗಾಗಿ ಹೊಸ A+ ವರ್ಗವನ್ನು ಪರಿಚಯಿಸಿದೆ? ಅಂಪೈರ್ಗಳು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ತನ್ನ ಅಂಪೈರ್ಗಳಿಗೆ ಹೊಸ A+ ವರ್ಗವನ್ನು ಪರಿಚಯಿಸಿದೆ ಮತ್ತು ನಿತಿನ್ ಮೆನನ್ ಮತ್ತು ಇತರ 10 ಅಧಿಕಾರಿಗಳನ್ನು ಈ ವರ್ಗದಲ್ಲಿ ವರ್ಗೀಕರಿಸಲಾಗಿದೆ. A+ ವರ್ಗದಲ್ಲಿರುವ ಇತರ 4 ಅಂತಾರಾಷ್ಟ್ರೀಯ ಅಂಪೈರ್ಗಳು ಅನಿಲ್ ಚೌಧರಿ, ಮದನ್ ಗೋಪಾಲ್, ಜಯರಾಮನ್, ವೀರೇಂದ್ರ ಕುಮಾರ್ ಶರ್ಮಾ ಮತ್ತು KN ಅನಂತ ಪದ್ಮಭಾನನ್. ರೋಹನ್ ಪಂಡಿತ್, ನಿಖಿಲ್ ಪಟವರ್ಧನ್, ಸದಾಶಿವ ಅಯ್ಯರ್, ಉಲ್ಲಾಸ್ ಗಂದೆ ಮತ್ತು ನವದೀಪ್ ಸಿಂಗ್ ಸಿಧು ಕೂಡ A+ ವರ್ಗದ ಭಾಗವಾಗಿದ್ದಾರೆ. ಸಿ ಶಂಶುದ್ದೀನ್ ಸೇರಿದಂತೆ 20 ಅಂಪೈರ್ಗಳು ಎ ಗುಂಪಿನಲ್ಲಿದ್ದಾರೆ. 60 ಮಂದಿ ಬಿ ಗುಂಪಿನಲ್ಲಿ, 46 ಮಂದಿ ಸಿ ಗುಂಪಿನಲ್ಲಿ ಮತ್ತು 11 ಮಂದಿ ಡಿ ಗುಂಪಿನಲ್ಲಿದ್ದಾರೆ. ಇದು 60-65ರ ವಯೋಮಾನದ ವ್ಯಾಪ್ತಿಯಲ್ಲಿ ಬರುತ್ತದೆ. A+ ಮತ್ತು ಎ ವರ್ಗದ ಅಂಪೈರ್ಗಳಿಗೆ ಪ್ರಥಮ ದರ್ಜೆ ಆಟಕ್ಕೆ ದಿನಕ್ಕೆ ರೂ. 40,000 ಪಾವತಿಸಲಾಗುತ್ತದೆ ಮತ್ತು ಬಿ ಮತ್ತು ಸಿ ವಿಭಾಗದಲ್ಲಿ ದಿನಕ್ಕೆ ರೂ. 30,000 ಪಾವತಿಸಲಾಗುತ್ತದೆ. 3 is the right answer. ಯಾವ ದಿನವನ್ನು ರಾಷ್ಟ್ರೀಯ ಧ್ವಜ ದತ್ತು ದಿನ, ನ್ಯಾಷನಲ್ ಫ್ಲಾಗ್ ಅಡಾಪ್ಷನ್ ಡೇ ಎಂದು ಆಚರಿಸಲಾಗುತ್ತದೆ? 22 ಜುಲೈ. ಪ್ರತಿ ವರ್ಷ ಭಾರತವು ಜುಲೈ 22ರಂದು ರಾಷ್ಟ್ರೀಯ ಧ್ವಜ ದತ್ತು ದಿನವನ್ನು ಆಚರಿಸುತ್ತದೆ. ಈ ದಿನದಂದು ತ್ರಿವರ್ಣ ಧ್ವಜವನ್ನು 1947ರಲ್ಲಿ ಭಾರತದ ರಾಷ್ಟ್ರಧ್ವಜವಾಗಿ ಅಳವಡಿಸಿಕೊಳ್ಳಲಾಯಿತು. ತ್ರಿವರ್ಣ ಧ್ವಜವನ್ನು ಭಾರತದ ರಾಷ್ಟ್ರಧ್ವಜವಾಗಿ ಅಳವಡಿಸಿಕೊಳ್ಳುವ ಪ್ರಸ್ತಾವನೆಯನ್ನು ಪಂಡಿತ್ ಜವಾಹರಲಾಲ್ ನೆಹರು ಅವರು 22 ಜುಲೈ 1947ರಂದು ಸಂವಿಧಾನ ಸಭೆಯಲ್ಲಿ ಮಂಡಿಸಿದರು. ಭಾರತದ ರಾಷ್ಟ್ರೀಯ ಧ್ವಜವನ್ನು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಲಿ ವೆಂಕಯ್ಯ ವಿನ್ಯಾಸಗೊಳಿಸಿದ್ದಾರೆ. 1 is the right answer. ಪ್ರತಿ ವರ್ಷ ರಾಷ್ಟ್ರೀಯ ಪ್ರಸಾರ ದಿನ, ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? 23 ಜುಲೈ. ಪ್ರತಿ ವರ್ಷ ಜುಲೈ 23ರಂದು ರಾಷ್ಟ್ರೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತದೆ. 1927ರಲ್ಲಿ ಈ ದಿನ ಖಾಸಗಿ ಕಂಪನಿಯಾದ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಅಡಿಯಲ್ಲಿ ಬಾಂಬೆ ಸ್ಟೇಷನ್ನಿಂದ ದೇಶದ ಮೊದಲ ರೇಡಿಯೋ ಪ್ರಸಾರವಾಯಿತು. 8 ಜೂನ್ 1936ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಯಿತು. 1923ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದಲ್ಲಿ ರೇಡಿಯೋ ಪ್ರಸಾರ ಸೇವೆಗಳು ಪ್ರಾರಂಭವಾದವು. ಸ್ವತಂತ್ರ ಭಾರತದ ರಚನೆಯಲ್ಲಿ ಭಾರತೀಯ ರೇಡಿಯೋ ಅಗಾಧವಾದ ಪ್ರಭಾವವನ್ನು ಬೀರಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ರೇಡಿಯೋ ಮತ್ತು ಕಾಂಗ್ರೆಸ್ ರೇಡಿಯೋ ಸ್ವಾತಂತ್ರ್ಯದ ಮೊದಲು ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಎಬ್ಬಿಸಲು ಸಹಾಯ ಮಾಡಿತು.
ಆಕಾಶವಾಣಿಯು ಏರ್ನಿಂದ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆಯಲು ಸಹಾಯ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈಗ ದೇಶಾದ್ಯಂತ 420 ಕೇಂದ್ರಗಳನ್ನು ಹೊಂದಿದೆ. ಇದು ಸುಮಾರು 92% ಪ್ರದೇಶವನ್ನು ಮತ್ತು ಒಟ್ಟು ಜನಸಂಖ್ಯೆಯ 99% ಅನ್ನು ತಲುಪುತ್ತದೆ. AIR ಅಂದರೆ ಏರ್ ಪ್ರಸಾರ ಭಾರತೀಯ ಒಡೆತನದಲ್ಲಿದೆ. ಇದು ಸಂಸತ್ತಿನ ಕಾಯ್ದೆಯಿಂದ ಸ್ಥಾಪಿಸಲಾದ ಶಾಸನಬದ್ಧ ಸ್ವಾಯತ್ತ ಸಂಸ್ಥೆಯಾಗಿದೆ ಮತ್ತು AIR ಜೊತೆಗೆ ದೂರದರ್ಶನ ಟೆಲಿವಿಷನ್ ನೆಟ್ವರ್ಕ್ ಮತ್ತು ಪ್ರಸಾರ ಭಾರತಿ ನ್ಯೂಸ್ ಸರ್ವಿಸ್ನಂತಹ ಇವು ಕೂಡ ಇವೆ. 4 is the right answer. ಇಂದಿನ ರಸಪ್ರಶ್ನೆ ಪ್ರಶ್ನೆ 1. ಭಾರತದ ರಾಷ್ಟ್ರೀಯ ಧ್ವಜವನ್ನು ಯಾವ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ವಿನ್ಯಾಸಗೊಳಿಸಿದ್ದಾರೆ? ಭಾರತದ ರಾಷ್ಟ್ರೀಯ ಧ್ವಜವನ್ನು ಯಾವ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ವಿನ್ಯಾಸಗೊಳಿಸಿದ್ದಾರೆ? ಪ್ರಶ್ನೆ 2. 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಕನ್ನಡ ಚಿತ್ರ ಅತ್ಯುತ್ತಮ ಪ್ರಾದೇಶಿಕ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ? 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಕನ್ನಡ ಚಿತ್ರ ಅತ್ಯುತ್ತಮ ಪ್ರಾದೇಶಿಕ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.